ಕುಂತು ತಿಂದರೆ ಕುಡಿಕೆ ಹೊನ್ನು ಸಾಲದು. ಈ ಕನ್ನಡ ಗಾದೆ ಮಾತು ಆಳವಾದ ಅರ್ಥವನ್ನು ಹೊಂದಿದೆ. ಇದು ಕೇವಲ ಹಣಕಾಸಿನ ವಿಚಾರಕ್ಕೆ ಸೀಮಿತವಾಗಿಲ್ಲದೆ ಜೀವನದ ಹಲವು ಆಯಾಮಗಳಿಗೆ ಅನ್ವಯಿಸುತ್ತದೆ. ಇದರ ಅಕ್ಷರಶಃ ಅರ್ಥ ಕೇವಲ ಕುಳಿತುಕೊಂಡು ತಿನ್ನುತ್ತಾ ಹೋದರೆ, ಅಂದರೆ ಏನನ್ನೂ ದುಡಿಯದೆ ಹಣವನ್ನು ಖರ್ಚು ಮಾಡುತ್ತಾ ಹೋದರೆ ಒಂದು ದೊಡ್ಡ ಚಿನ್ನದ ರಾಶಿಯೂ ಸಹ ಸಾಕಾಗುವುದಿಲ್ಲ. ಗಾದೆಯ ಆಳವಾದ ಅರ್ಥ. ಈ ಗಾದೆಯು ಶ್ರಮದ ಮಹತ್ವ ಮತ್ತು ನಿರಂತರ ಪ್ರಯತ್ನದ ಅನಿವಾರ್ಯತೆಯನ್ನು ಒತ್ತಿ ಹೇಳುತ್ತದೆ. ಇದನ್ನು ಈ ಕೆಳಗಿನ ಅಂಶಗಳ ಮೂಲಕ ವಿಸ್ತರಿಸಬಹುದು. ದುಡಿಮೆಯ ಮಹತ್ವ. ಜೀವನದಲ್ಲಿ ಯಶಸ್ಸು ಮತ್ತು ಸುಸ್ಥಿರತೆಯನ್ನು ಸಾಧಿಸಲು ದುಡಿಮೆ ಅತ್ಯಗತ್ಯ. ಯಾರಾದರೂ ತಮ್ಮ ಹಿಂದಿನ ಸಂಪಾದನೆಯ ಮೇಲೆ ಅಥವಾ ಪರಂಪರೆಯ ಮೇಲೆ ಮಾತ್ರ ಅವಲಂಬಿತರಾಗಿ ಹೊಸದಾಗಿ ಏನನ್ನೂ ಗಳಿಸಲು ಪ್ರಯತ್ನಿಸದಿದ್ದರೆ, ಎಷ್ಟೇ ದೊಡ್ಡ ಸಂಪತ್ತಿದ್ದರೂ ಅದು ಒಂದು ದಿನ ಖಾಲಿಯಾಗುತ್ತದೆ. ಇದು ಕೇವಲ ಹಣಕ್ಕೆ ಮಾತ್ರವಲ್ಲ, ಜ್ಞಾನ, ಕೌಶಲ್ಯ ಅಥವಾ ಯಾವುದೇ ಸಂಪನ್ಮೂಲಕ್ಕೂ ಅನ್ವಯಿಸುತ್ತದೆ. ನಿರಂತರವಾಗಿ ಕಲಿಯದೆ, ಅಭ್ಯಾಸ ಮಾಡದೆ ಹೋದರೆ ನಮ್ಮ ಜ್ಞಾನವೂ ಕುಂದುತ್ತದೆ. ಸಂಪನ್ಮೂಲಗಳ ನಿರ್ವಹಣೆ. ಈ ಗಾದೆ ಸಂಪನ್ಮೂಲಗಳ ಸಮರ್ಥ ನಿರ್ವಹಣೆಯ ಬಗ್ಗೆಯೂ ತಿಳಿಸುತ್ತದೆ. ಹಣವನ್ನು ಅಸಡ್ಡೆಯಿಂದ ಯೋಜನೆಯಿಲ್ಲದೆ ಖರ್ಚು ಮಾಡುತ್ತಾ ಹೋದರೆ ಅದು ಬೇಗನೆ ಬರಿದಾಗುತ್ತದೆ. ಉಳಿತಾಯ, ಹೂಡಿಕೆ ಮತ್ತು ವಿವೇಚನಾಯುಕ್ತ ಖರ್ಚುಗಳ ಮೂಲಕ ಸಂಪತ್ತನ್ನು ಸಂರಕ್ಷಿಸುವುದು ಮತ್ತು ಬೆಳೆಸುವುದು ಮುಖ್ಯ. ಸ್ವಾವಲಂಬನೆ. ಸಮಾಜದಲ್ಲಿ ಗೌರವದಿಂದ ಬದುಕಲು ಸ್ವಾವಲಂಬನೆ ಅತಿ ಮುಖ್ಯ. ಇತರರ ಮೇಲೆ ಅವಲಂಬಿತರಾಗಿ ಜೀವನ ನಡೆಸುವುದು ದೀರ್ಘಾವಧಿಯಲ್ಲಿ ಎಂದಿಗೂ ಸುಸ್ಥಿರವಲ್ಲ. ತಮ್ಮ ಸ್ವಂತ ಶ್ರಮದಿಂದ ಗಳಿಸಿದ ಸಂಪತ್ತು ಮತ್ತು ಸಾಧನೆಗಳು ಹೆಚ್ಚು ತೃಪ್ತಿಯನ್ನು ನೀಡುತ್ತವೆ. ಆಲಸ್ಯದ ಪರಿಣಾಮಗಳು. ಆಲಸ್ಯವು ವ್ಯಕ್ತಿಯ ಪ್ರಗತಿಗೆ ದೊಡ್ಡ ಅಡ್ಡಿ. ಕೆಲಸ ಮಾಡದೆ ಕೇವಲ ವಿಶ್ರಾಂತಿ ಪಡೆಯುತ್ತಾ ಹೋದರೆ ಭೌತಿಕ ಸಂಪತ್ತು ಮಾತ್ರವಲ್ಲದೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವೂ ಹದಗೆಡಬಹುದು. ಸದಾ ಕ್ರಿಯಾಶೀಲರಾಗಿರುವುದು ಮತ್ತು ಏನಾದರೂ ಉತ್ಪಾದಕ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು ಅವಶ್ಯಕ. ಜೀವನದ ಪಾಠ. ಈ ಗಾದೆ ಜೀವನದಲ್ಲಿ ನಮಗೆ ಎದುರಾಗುವ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರಬೇಕು ಎಂಬುದನ್ನು ಹೇಳುತ್ತದೆ. ಅನಿರೀಕ್ಷಿತ ಖರ್ಚುಗಳು, ಆರೋಗ್ಯ ಸಮಸ್ಯೆಗಳು ಅಥವಾ ಇತರ ಸಂಕಷ್ಟಗಳು ಎದುರಾದಾಗ ನಮ್ಮ ಬಳಿ ಇರುವ ಸಂಪತ್ತು ಬೇಗನೆ ಖಾಲಿಯಾಗಬಹುದು. ಆದ್ದರಿಂದ ಭವಿಷ್ಯಕ್ಕಾಗಿ ಸಿದ್ಧತೆ ಮತ್ತು ನಿರಂತರ ದುಡಿಮೆ ಮುಖ್ಯ. ಸಾರಾಂಶ. ಕುಂತು ತಿಂದರೆ ಕುಡಿಕೆ ಹೊನ್ನು ಸಾಲದು ಎಂಬ ಗಾದೆ ಮಾತು ಮಾನವನ ಸ್ವಭಾವ, ಶ್ರಮದ ನೀತಿ ಮತ್ತು ಸಂಪನ್ಮೂಲಗಳ ನಿರ್ವಹಣೆಯ ಬಗ್ಗೆ ಆಳವಾದ ಪಾಠವನ್ನು ಕಲಿಸುತ್ತದೆ. ಇದು ವ್ಯಕ್ತಿಯು ಸದಾ ಕ್ರಿಯಾಶೀಲನಾಗಿರಬೇಕು, ದುಡಿಯಬೇಕು ಮತ್ತು ತನ್ನ ಸಂಪನ್ಮೂಲಗಳನ್ನು ವಿವೇಕದಿಂದ ಬಳಸಬೇಕು ಎಂಬುದನ್ನು ನೆನಪಿಸುತ್ತದೆ. ಇಲ್ಲವಾದರೆ ಎಷ್ಟೇ ಸಿರಿವಂತನಾದರೂ ಆ ಸಂಪತ್ತು ಒಂದು ದಿನ ನಾಶವಾಗುತ್ತದೆ ಎಂಬ ಎಚ್ಚರಿಕೆಯನ್ನು ನೀಡುತ್ತದೆ.